अब की बार मोदी सरकार, अब की बार फिर से ಮೋದಿ ಸರ್ಕಾರ. ಈ ಎರಡೂ ಘೋಷಣೆ ಮೋದಿ ಪ್ರಧಾನಿಯಾಗುವ ನಿಟ್ಟಿನಲ್ಲಿ ದೊಡ್ಡ ಯಶಸ್ಸು ತಂದುಕೊಟ್ಟಿದ್ವು. 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿಂದೆಂದೂ ಪಡೆಯದ ಬಹುಮತ ಬಾಚಿಕೊಂಡು ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ರಚನೆ ಮಾಡಿತು. ಆದರೆ 2024ರ ಅಬ್ ಕಿ ಬಾರ್ 400 ಪಾರ್ ಘೋಷಣೆ ಮಕಾಡೆ ಮಲಗಿತು. ಬಿಜೆಪಿ ಕೇವಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತೆ ಹೊರತು ಸಂಪೂರ್ಣ ಬಹುಮತ ಪಡೆಯಲಿಲ್ಲ. ಅಲ್ಲಿಗೆ ಮೋದಿ ವರ್ಚಸ್ಸು ಮುಗಿದೇ ಹೋಯಿತು ಅಂತಲೇ ಎಲ್ಲರೂ ಹೇಳಿದ್ರು. ಆದ್ರೆ ಮೋದಿ ಆರ್ಮಿ ಮತ್ತೆ ಪುಟಿದೆದ್ದಿದೆ. ಅದು ಹೇಗೆ? ಸಾಲು ಸಾಲು ವಿಧಾನಸಭಾ ಚುನಾವಣೆಗಳನ್ನ ಗೆಲ್ಲಲು ಮೋದಿ ಮಾಡಿದ ಪ್ಲಾನ್ಗಳು ಏನು? ಇದುವೇ ಹೊತ್ತಿನ ಸ್ಪೆಷಲ್ ಮೋದಿ ಆರ್ಮಿ ಬೌನ್ಸ್ ಬ್ಯಾಕ್. ಎರಡ್ 2024 ಮೋದಿ ಸರ್ಕಾರ ದೊಡ್ಡ ಭರವಸೆಯಲ್ಲಿತ್ತು. 2019ರ ಚುನಾವಣೆಯಲ್ಲಿ ಏಕಾಂಗಿಯಾಗಿ 303 ಕ್ಷೇತ್ರಗಳಲ್ಲಿ ಕೇಸರಿ ಪತಾಕೆ ಹಾರಿಸಿದ್ದ ಮೋದಿ ಪಡೆ ಈ ಬಾರಿ ಈ ಹಿಂದಿಗಿಂತಲೂ ಮಹಾವಿಜಯದ ನಿರೀಕ್ಷೆಯಲ್ಲಿತ್ತು. ಆದ್ರೆ ದೇಶದ ಮತದಾತ ಎಲ್ಲಾ ಲೆಕ್ಕಾಚಾರಗಳನ್ನ ತಲೆ ಕೆಳಗಾಗಿಸಿದ್ದ. ಬಿಜೆಪಿ ಕೇವಲ 240 ಸ್ಥಾನಗಳನ್ನ ಮಾತ್ರ ಗಳಿಸಲು ಶಕ್ತವಾಯಿತು. ಮಿತ್ರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿತು. ಇನ್ನೇನು ದೇಶದಲ್ಲಿ ಬಿಜೆಪಿ ಪರ್ವ ಮೋದಿ ಮೇನಿಯಾ ಮುಗೀತು ಅನ್ನೋ ಕಾಲಘಟ್ಟದಲ್ಲಿಯೇ ಮೋದಿ ಸೇನೆ ರಣರಂಗದಲ್ಲಿ ಮತ್ತೆ ಆರ್ಭಟಿಸಲು ಆರಂಭಿಸಿತು. ಎಂದಿನಂತೆ ತನ್ನ ಗೆಲುವಿನ ಕೇಸರಿ ಪತಾಕೆಗಳು ಹಾರಾಡತೊಡಗಿದ್ವು. ಈಗಲೂ ಹಾರುತ್ತಲೇ ಇವೆ. ಹಾಗಿದ್ರೆ ಬಿಜೆಪಿಗೆ ಲೋಕಸಭೆಯಲ್ಲಿ ಸೆಟ್ ಬ್ಯಾಕ್ ಆಗಿದ್ದು ಯಾಕೆ? ವಾಪಸ್ ವಿಧಾನಸಭೆ ಚುನಾವಣೆಗಳಲ್ಲಿ ಕೇಸರಿ ಪಡೆ ಕಂಬ್ಯಾಕ್ ಆಗಿದ್ದು ಹೇಗೆ?